ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತೀನಿ. ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ. ಬೇಗನೆ ಅಪ್ಲೋಡ್ ಮಾಡಬೇಕಾಗಿತ್ತು ವೀಡಿಯೋನ, ಬಟ್ ಬ್ಯುಸಿ ಇದೆ, ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ. ಹಾಗಾಗಿ ಇವತ್ತಿನ ದಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಅಂದ್ಬಿಟ್ಟು ಅದೇರಲ್ಲಿ ಬೇಡ್ಕೊತೀನಿ. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕೂಡ ಹೊಸ ವರ್ಷ ಹೇಗಿರುತ್ತೆ ಅಂತಂದರೆ ಮಿಡ್ ನೈಟ್ ಕೇಕ್ ಕಟ್ಟಿಂಗು ಮತ್ತು ಸೆಲೆಬ್ರೇಷನ್ನು, ಮಾರ್ನಿಂಗ್ ಅಲ್ಲಿ ಇಲ್ಲಿ ಲೊಕೇಶನ್ಗೆ ಹೋಗೋದು, ಅದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಬಟ್ ನಮ್ಮ ಮನೇಲಿ ಹಾಗಿಲ್ಲ. ಬೆಳಗ್ಗೆ ಎದ್ದು ನಮ್ಮ ಮನೇಲಿ ಅನ್ನೋದಕ್ಕಿಂತ ಪಾಪ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೇ ಹಬ್ಬ ಬರಲಿ ಏನೇ ಬರಲಿ, ನಾರ್ಮಲ್ ಡೇಸ್ಗಿಂತ ಹಬ್ಬಗಳಲ್ಲಿ ಈ ಥರ ಸ್ಪೆಷಲ್ ಡೇಸ್ಗಳಲ್ಲೇ ಕೆಲಸ ಜಾಸ್ತಿ ಅಂತ ಹೇಳ್ಬೋದು. ನಂದು ಅಷ್ಟೇ, ಬೆಳಗ್ಗೆ ಎದ್ದಾಗಿಂದ ಬರೀ ಕ್ಲೀನಿಂಗಿಂದನೇ ಡೇನ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ, ಅದು ಹೆಣ್ಮಕ್ಳದ್ದು ಏನಂತಾರೆ ಅದನ್ನು, ಜೀವನನೇ ಇಷ್ಟು ಅಲ್ವಾ. ಬನ್ನಿ ಓಕೆ, ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆ ಎಲ್ಲ ಸ್ವಲ್ಪ ವಾಶ್ ಮಾಡಬೇಕಾಗಿತ್ತು. ಹಾಗಾಗಿ ಪೈಪಲ್ಲಿ ನೀರೆಲ್ಲ ಬಿಟ್ಟು ನೀಟಾಗೆಲ್ಲ ಆಚೆಗೆಲ್ಲ ವಾಶ್ ಮಾಡಿ ರಂಗೋಲಿ ಎಲ್ಲ ಹಾಕಿ ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಬಂದು ಮನೆಯೆಲ್ಲ ಒರೆಸ್ಕೊಂಡು, ಮೊದಲು ಫ್ರೆಶ್ ಅಪ್ ಆಗಿ ಬಂದು ಸ್ನಾನ ಮಾಡ್ಕೊಂಡು ಬಂದು ಈಗ ಹೂಗೆಲ್ಲ ರೆಡಿ ಮಾಡ್ಕೊ ಇಷ್ಟೊತ್ತು ರಂಗೋಲಿ ಹಾಕೊಂಡು ಕೂತ್ಕೊಂಡಿದ್ದೆ. ಈ ಸ್ನಾನ ಮಾಡ್ಕೊಂಡು ಬಂದಮೇಲೆ ರಂಗೋಲಿ ಹಾಕಿದ ವೀಡಿಯೋ ನಾನು ಇದು ಮಾಡಲಿಲ್ಲ, ಶೂಟ್ ಏನು ಮಾಡ್ಕೊಳ್ಲಿಲ್ಲ. ಯಾಕೆಂದರೆ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು, ಯಾಕೆಂದರೆ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ರಂಗೋಲಿ ಹಾಕ್ಕೊಂಡು ಬಂದು ಈಗ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊತಾಯಿನಿ. ಇದ್ರಲ್ಲಿ ನನ್ನ ಮಗಳು ಅಂತೂ ಸಖತ್ ಹೆಲ್ಪ್ ಮಾಡ್ತಾಳೆ ನನಗೆ. ಪ್ರತಿ ಸಲ ಪೂಜೆ ಮಾಡ್ತಾಯಿದ್ದೀನಿ ಅಂತಂದರೆ ಹೂವು ಎಲ್ಲ ತೆಗಿಯೋದ್ರಿಂದ ಹಿಡಿದು ಕ್ಲೀನ್ ಮಾಡೋದು ಎಲ್ಲ ಮಾಡ್ತಾಳೆ. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದರೆ ನಿಜ ತುಂಬ ಖುಷಿಯಾಗುತ್ತೆ. ನಾನಂತೂ ಯಾವತ್ತೂ ಅವಳಿಗೆ ಇಂಥದ್ದು ಮಾಡು ಇಂಥದ್ದು ಬಾಮ್ಮ ಅಂತ ಹೇಳೋದೇ ಇಲ್ಲ. ಅಂದರೆ ಇದೇನು ಅಂದರೆ ನಾನು ನೋಡೇ ಅವಳು ಕಲಿಯೋದು ಜಾಸ್ತಿ. ಇದು ನಿಜ ಹೇಳೋದು ನಿಜ. ಕೆಲವ್ರು ಹೇಳ್ತಾರೆ ಮಕ್ಕಳು ನಾವು ಹೇಳೋದು ಕಲಿಯೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನೋಡಿ ಕಲಿಯೋದು ಜಾಸ್ತಿ ಅಂತ. ಅದು ನಿಜ, ಅದು 100% ನಿಜ ಅಂತ ಹೇಳ್ತೀನಿ. ನನ್ನ ಮಗಳಂತೂ ತುಂಬ ನನ್ನ ನೋಡಿ ನೋಡಿ ಕಲಿತಾಳೆ ಅಂತಲೇ ಹೇಳ್ಬೋದು. ನನ್ನ ಮಗ ಅಂತೂ ಒಂಚೂರು ಕಲಿಯಲ್ಲ ನನ್ನ ನೋಡಿ, ಅವ್ರ ಅಪ್ಪನ ನೋಡಿ ಜಾಸ್ತಿ ಕಲಿತಾನೆ. ಬಟ್ ನನ್ನ ಮಗಳು ನನ್ನ ನೋಡಿ ಜಾಸ್ತಿ ಕಲಿತಾಳೆ. ತುಂಬಾ ಹೆಲ್ಪ್ ಮಾಡ್ತಾಳೆ. ಇಲ್ಲಿ ನೋಡ್ತಾ ಇರ್ಬೋದು ಹೂವು ಇಡೋದು, ನಾನು ಹೂವು ಇಡ್ತೀನಿ ಮಮ್ಮಿ, ನಾನು ಹೂವು ಎಲ್ಲ ಅಂದರೆ ಹಿಂದಿನ ದಿನ ಇಟ್ಟಿರೋಂಥ ಹೂವು ಎಲ್ಲ ತೆಗಿಯೋದೆಲ್ಲ ಅವಳೇ. ಕ್ಲೀನ್ ಮಾಡೋದು, ನಾನು ದೀಪ ಹಚ್ತೀನಿ, ನಾನು ಬೊಟ್ಟಿಡ್ತೀನಿ ಹೊಸ್ಲಿಗೆ, ನಾನು ರಂಗೋಲಿ ಬಿಡ್ತೀನಿ ಅಂತ ಬರ್ತಾನೆ ಇರ್ತಾಳೆ. ತುಂಬಾ ಖುಷಿಯಾಗುತ್ತೆ. ಎಲ್ಲ ಇಂಟ್ರೆಸ್ಟ್ ನಂತರ ಅವಳಿಗೆ. ನನ್ನ ಮಗಳು ತುಂಬಾ ಇಂಟ್ರೆಸ್ಟ್ ಇಟ್ಟು ಎಲ್ಲನೂ ಮಾಡ್ತಾಳೆ. ಫೈನಲಾಗಿ ನಾನು ಹೂವು ಎಲ್ಲ ಹಿಂದಿನ ದಿನ ತರಿಸಿದ್ದೆ. ಯಾಕೆ ಅಂದರೆ ಹೊಸ ವರ್ಷ ರಾಯರ ದಿನವೇ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಗುರುವಾರ ಆಗಿರೋದ್ರಿಂದ ಹೂವೆಲ್ಲ ಹಾಕಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೂವೆಲ್ಲ ತರಿಸಿದ್ದೆ. ಹಾಗೆ ಸಿಂಪಲ್ಲಾಗಿ ಮನೆ ಮುಂದೆ ರಂಗೋಲಿ ಹಾಕಿರೋವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು. ಸಿಂಪಲಾಗಿ ಟೈಲ್ಸ್ ಅಲ್ವಾ, ನಮ್ಮ ಮನೆ ಮುಂದೆ ಇನ್ನೇನು ಗ್ರ್ಯಾಂಡಾಗಿ ಹಾಕೋದು, ತುಳಿದಾಕ್ಬಿಡ್ತಾರೆ ಮಕ್ಕಳು ಈ ಸಲ ಅಂದ್ಬಿಟ್ಟು. ಇನ್ನು ಹೊಸ ವರ್ಷ ಆದಮೇಲೆ ಕಂಪಲ್ಸರಿಯಾಗಿ ರಂಗೋಲಿ ಹಾಕೋದು ರೂಢಿ ನಮಗೆ, ಪ್ರತಿ ವರ್ಷವೂ ಕೂಡ ಚಿಕ್ಕ ವಯಸ್ಸಿಂದನೂ ಕೂಡ. ಹಾಗಾಗಿ ಈ ಸಲನೂ ಸಿಂಪಲ್ಲಾಗಿ ಚಿಕ್ಕದಾಗಿ ಹಾಕ್ಕೊಂಡೆ. ಕಲರ್ಫುಲ್ಲಾಗಿತ್ತು. ಮಕ್ಕಳು ಕೂಡ ನನ್ನ ಜೊತೆ ಇದ್ಕೊಂಡು ಸ್ವಲ್ಪ ಕಾಟ ಕೊಟ್ಟರು ಅಂತಲೇ ಹೇಳ್ಬೋದು. ಕೆಡಿಸೋದು ನನಗೆ ಬೇಕು ಕಲರು ಅಂತ. ಹಂಗೋ ಹಿಂಗೋ ಸಿಂಪಲಾಗಿ ಬೇಗ ಹಾಕಿ ರಂಗೋಲಿ ಹಾಕಿ ಮುಗಿಸಿ ದೇವ್ರ ಮನೆಯೆಲ್ಲ ನೀಟಾಗಿ ಅಲಂಕಾರ ಮಾಡಿ ಮುಗಿಸ್ಕೊಂಡು ಈಗ ನೈವೇದ್ಯಕ್ಕೆ ಸ್ವಲ್ಪ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಅವಲಕ್ಕಿನ ನೆನೆಸಿಟ್ಟಿದ್ದೆ. ಅದು ಚೆನ್ನಾಗಿ ನೆಂದಿತ್ತು. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ಬಾಳೆಹಣ್ಣು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ನೈವೇದ್ಯಕ್ಕೆ ಮಾಡ್ಕೊತಾಯಿನಿ. ಆದಷ್ಟು ನಾನು ಜಾಸ್ತಿ ನೈವೇದ್ಯ ಇದನ್ನೇ ಮಾಡ್ತೀನಿ. ಯಾಕೆಂದರೆ ಇದು ತುಂಬ ಒಳ್ಳೆಯದು, ತುಂಬ ಶ್ರೇಷ್ಠ ಅಂತಲೇ ಹೇಳ್ತಾರೆ. ಹಾಗಾಗಿ ಬೇಗನೂ ಕೂಡ ಮಾಡ್ಕೊಂಬಿಡ್ಬೋದು. ಬನ್ನಿ ಇವಾಗ ಪೂಜೆ ಮಾಡೋಣ. ಎಲ್ಲನೂ ಕೂಡ ರೆಡಿ ಆಯಿತು. ದೇವ್ರ ಮುಂದೆ ಇಟ್ಟು ಇವಾಗ ಪೂಜೆ ಮಾಡೋದು ಒಂದೇ ಬಾಕಿ. ಹೊಸ ವರ್ಷ ಆಗಿರೋದ್ರಿಂದ ಅಂತೂ ತುಂಬಾ ಖುಷಿ ಆಗ್ತಿತ್ತು. ಏನಕ್ಕಪ್ಪ ಖುಷಿ ಅಂತಂದರೆ ಅಟ್ಲೀಸ್ಟ್ ನಾವು ಹಿಂದಿನ ವರ್ಷದಲ್ಲಿ ಏನು ಅಂದ್ಕೊಂಡಿದ್ವೋ ಅದು ಆಗಿಲ್ಲ ಅಂದಾಗ ಈ ವರ್ಷನಾದರೂ ಸಾಧಿಸಬೇಕು, ಈ ವರ್ಷನಾದರೂ ನಾವು ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು ನಮ್ಮ ಮೈಂಡಿಗೆ ಬರುತ್ತೆ. ಪ್ರತಿಯೊಬ್ಬರು ಕೂಡ ಅದೇ ಬರೋದು. ಹಳೆಯದನ್ನೆಲ್ಲ ಮರ್ತು ಬಿಡೋಣ. ಹಳೆ ವರ್ಷ ಏನಾಯಿತು ಅದು ಹೋಗಿಬಿಡಲಿ. ಹೊಸ ವರ್ಷ ಬಂದಮೇಲೆ ಹೊಸದನ್ನು ಸ್ಟಾರ್ಟ್ ಮಾಡೋಣ ಅಂತ ನಾನು ಅಷ್ಟೇ ಒಂದಿಷ್ಟು ರೆಸೊಲ್ಯೂಷನ್ಸ್ನ ಇಟ್ಕೊಂಡಿದ್ದೀನಿ. ಬಟ್ ಹೇಳಲ್ಲ ಏನು ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ಅದನ್ನು ಮುಗಿಸಿದ್ಮೇಲೆ ಹೇಳಿದ್ರೇ ಅದಕ್ಕೊಂದು ಬೆಲೆ, ಅದಕ್ಕೊಂದು ಚೆನ್ನಾಗಿರೋದು ಅಂತ ನನಗನ್ಸುತ್ತೆ. ಮುಂಚೆನೇ ಎಲ್ಲ ಹೇಳ್ಕೊಂಡು ಆ ವರ್ಷ ಮಾಡೋಕ್ಕೆ ಆಗಿಲ್ಲ ಅಂತಂದರೆ ಬೇಜಾರಾಗಿಬಿಡುತ್ತೆ. ಹಾಗಾಗಿ ನೀವಾದರೂ ಅಷ್ಟೇ, ಏನೇ ಇಟ್ಕೊಂಡ್ರೂ ಕೂಡ ಸಾಧಿಸಿದ್ಮೇಲೆ ಅದನ್ನು ಗರ್ವವಾಗಿ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಹಾಗೆ ಏನೂ ಕೂಡ ಮಾಡೋದಕ್ಕಿಂತ ಮುಂಚೆ ಹೇಳೋದಕ್ಕೆ ಹೋಗಲ್ಲ. ಮಾಡಿದ್ಮೇಲೆ ಬೇಕಾದ್ರೆ ತುಂಬ ಹೇಳ್ಕೊತೀನಿ. ಬಟ್ ಮಾಡೋದಕ್ಕಿಂತ ಮುಂಚೆ ಅದು ಹೇಳೋದಕ್ಕಿಂತ ನಾವು ಮಾಡಿ ತೋರಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ಈ ವರ್ಷ ನೀವೆಲ್ಲ ಯಾರೆಲ್ಲ ಏನೆಲ್ಲ ಅಂದ್ಕೊಂಡಿದ್ರು ಅದನ್ನೆಲ್ಲ ಆದಷ್ಟು ಸಾಧಿಸಿ ಅಂತ ಹೇಳ್ತೀನಿ. ನನಗೂ ಕೂಡ ಒಂದಿಷ್ಟು ಇದೆ. ಈ ವರ್ಷ ಮುಗಿಯೋದ್ರೊಳಗೆ ಅದನ್ನು ನಾನು ಮಾಡಲೇಬೇಕು ಅನ್ನೋದು ನನಗೂ ಕೂಡ ಹಠ ಛಲ ಅನ್ನೋದಿದೆ. ನೋಡೋಣ, ಈ ವರ್ಷದ ಮುಗಿಯೋ ಅಷ್ಟರಲ್ಲಿ ಅದು ಆದರೆ ನೆಕ್ಸ್ಟ್ ಇಯರ್ ನಾನು ಇದನ್ನು ಶೇರ್ ಮಾಡ್ಕೊತೀನಿ ಏನಪ್ಪ ಅಂತ ಅಂದ್ಬಿಟ್ಟು. ಬನ್ನಿ ಪೂಜೆ ಅಂತೂ ಮಾಡಿದ್ದಾಯಿತು. ದೇವರಲ್ಲಿ ಅದನ್ನು ಕೊಡಪ್ಪ ಇದನ್ನು ಕೊಡಪ್ಪ ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ
ನಾನು ಮಾಡೋ ಕೆಲಸದಲ್ಲಿ ಒಳ್ಳೆ ಶ್ರದ್ಧೆಯಾಗಿ ನನ್ನ ಎಫರ್ಟ್ ಇರಲಿ, ಆ ಎಫರ್ಟಿಂದ ನಾನು ಏನು ಮಾಡಿದ್ದೀನೋ ಕಷ್ಟಪಟ್ಟಿದ್ದೀನೋ ಅದಕ್ಕೆ ತಕ್ಕ ಪ್ರತಿಫಲ ಕೊಡಪ್ಪ ಸಾಕು ಅಂತಲೇ ಕೇಳೋದು. ನಾನು ಯಾವತ್ತೂ ಕೂಡ ದೇವ್ರನ್ನ ಅದು ಬೇಕು ಇದು ಬೇಕು ಅಂತ ಕೇಳೋದೇ ಇಲ್ಲ. ಏಕೆಂದರೆ ದೇವರು ನನಗೆ ಸಾಕಷ್ಟು ಕೊಟ್ಟಿದ್ದಾನೆ. ಇಷ್ಟು ಮಾತ್ರ ನನಗೆ ಕೊಟ್ಟಿದ್ದಾನಲ್ಲ ಅಂತ ದೇವ್ರಿಗೆ ಯಾವಾಗಲೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಹಾಗೆ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಒಳ್ಳೆ ಮನಸ್ಸಿಂದ ಒಳ್ಳೆಯದಾಗಲಿ ಈ ವರ್ಷ ಅಂತ ಅಂದ್ಬಿಟ್ಟು ಪೂಜೆ ಮಾಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.